ಪಂಜಾಬ್ ವರ್ಸಸ್ ದಿಲ್ಲಿ ವಿರುದ್ಧ ನಡೆದಂತ ಈ ಒಂದು ಮ್ಯಾಚ್ ಪಾಯಿಂಟ್ ಟೇಬಲ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಮ್ಯಾಚ್ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಪಂಜಾಬ್ ಅವರು ಆಡಿರುವಂತ 11 ಪಂದ್ಯದಲ್ಲಿ 7 ಗೆದ್ದು 3 ಸೋತಿದ್ದಾರೆ. ಇದರಲ್ಲಿ ಇವರಿಗೆ ಬಂದಿರುವಂತ ಟೋಟಲ್ ಪಾಯಿಂಟ್ ಬಂದ್ಬಿಟ್ಟು 15 ಪಾಯಿಂಟ್. ಒಂದು ಮಳೆ ಬಂದು ಟೈ ಆಗಿದೆ. ಟೋಟಲ್ 11 ಮ್ಯಾಚ್ ಆಡಿದೆ. 11ರಲ್ಲಿ 7 ಗೆದ್ದಿದ್ದಾರೆ, 3 ಸೋತಿದ್ದಾರೆ, ಒಂದು ಟೈ ಆಗಿದೆ, ಮಳೆ ಬಂದು. ಟೋಟಲ್ ಆಗಿ ಇವ್ರ ಹತ್ರ ಇರುವಂತ ಪಾಯಿಂಟ್ 15 ಪಾಯಿಂಟ್. ಅದೇ ಡೆಲ್ಲಿದು ನೋಡೋದಾದ್ರೆ ಡೆಲ್ಲಿಯವರು ಆಡಿರುವಂತ 11 ಪಂದ್ಯದಲ್ಲಿ 6 ಗೆದ್ದಿದ್ದಾರೆ, 4 ಸೋತಿದ್ದಾರೆ, ಒಂದು ಕೂಡ ಟೈ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಡೆಲ್ಲಿಯವ್ರದ್ದು ಟೋಟಲ್ ಆಗಿ 13 ಪಾಯಿಂಟ್ ಆಗಿದೆ. ಈಗ ಪಂಜಾಬ್ದವ್ರದ್ದು 15 ಪಾಯಿಂಟ್ ಆಗಿದೆ. ಟೋಟಲ್ ಆಗಿ ಇಲ್ಲಿ ಪಂಜಾಬ್ ನಾಳೆ ಮ್ಯಾಚ್ ಸೋತು ಕೂಡ ನಡೆಯುತ್ತೆ. ಆದ್ರೆ ಇಲ್ಲಿ ಡೆಲ್ಲಿ ಸೋತ್ರೆ ಈ ಒಂದು ಪ್ಲೇ ಆಫ್ಗೆ ಹೋಗುವಂತ ಚಾನ್ಸ್ ಫುಲ್ ಕಮ್ಮಿ ಇರುತ್ತೆ ಫ್ರೆಂಡ್. ಟೋಟಲ್ ಗೆ 10% ಉಳಿಯುತ್ತೆ. ಹಾಗಾಗಿ ಇಲ್ಲಿ ನಾಳಿನ ಮ್ಯಾಚ್ ಡೆಲ್ಲಿಗೆ ಇಂಪಾರ್ಟೆಂಟ್ ಆಗಿರುವಂತ ಮ್ಯಾಚ್ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಡೆಯೋದು, ಈ ಒಂದು ಮ್ಯಾಚ್ 58ನೇ ಮ್ಯಾಚ್. ಈ ಒಂದು ಮ್ಯಾಚ್ ನಡೆಯೋದು ಹಿಮಾಚಲ ಪ್ರದೇಶ ಅಸೋಸಿಯೇಷನ್ ಧರ್ಮಶಾಲಾದಲ್ಲಿ ನಡೀತಾ ಇದೆ ಫ್ರೆಂಡ್. ಟೋಟಲ್ ಆಗಿ ನಾಳಿನ ಮ್ಯಾಚ್ ಇಲ್ಲಿ ಈ ಒಂದು ಪಿಚ್ ರಿಪೋರ್ಟ್ ನೋಡೋದಾದ್ರೂ ಕೂಡ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಆಡಿರುವಂತ ಎಲ್ಲಾ ಗ್ರೌಂಡ್ ಅಲ್ಲೂ ಕೂಡ ಟಾಸ್ ಗೆದ್ದವರು ಮೊದಲಿಗೆ ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಬೌಲಿಂಗ್ ಆಯ್ಕೆ ಮಾಡ್ಕೊಂಡು ಇಲ್ಲಿ ಚೇಸಿಂಗ್ ನಲ್ಲಿ ಗೆಲ್ತಾರೆ ಫ್ರೆಂಡ್. ಹಾಗಾಗಿ ಇಲ್ಲಿ ಚೇಸಿಂಗ್ ಟೀಮೇ ಬಹಳ ಸಲ ಗೆಲ್ಲೋದು. ಹಾಗಾಗಿ ನಾನು ಹೇಳ್ತೀನಿ ಅಂದ್ರೆ ಇಲ್ಲಿ ಟಾಸ್ ಗೆದ್ದವರೇ ಪಾಸ್ ಮತ್ತು ಇಲ್ಲಿ ಹೇಳ್ತೀನಿ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ದಿಲ್ಲಿ ಬೌಲಿಂಗ್ ಕಂಟ್ರೋಲ್ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಟೈಟ್ ಇದೆ. ಈ ಕಡೆ ಪಂಜಾಬ್ ಕೂಡ ಬೌಲಿಂಗ್ ಬ್ಯಾಟಿಂಗ್ ಕೂಡ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಈ ಒಂದು ಗ್ರೌಂಡ್ ಪಂಜಾಬ್ಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಹೋಮ್ ಗ್ರೌಂಡ್ ಆಗಿರುವಂತ ಉದ್ದೇಶಕ್ಕೆ ಇಲ್ಲಿ ಪಂಜಾಬ್ ಹೆಲ್ಪ್ ಆಗುತ್ತೆ. ಇಲ್ಲಿ ಡೆಲ್ಲಿ ಅವರು ನಾಳೆ ಫೈಟ್ ಮಾಡಲೇಬೇಕು. ಇಲ್ಲಿ ಡೆಲ್ಲಿಗೆ ಏನ್ ಕಾರಣಕತ್ತೆ ಅಂದ್ರೆ ಇಲ್ಲಿ ಆರಂಭದಲ್ಲಿ ಚೆನ್ನಾಗಿರುವಂತ ಪ್ರದರ್ಶನ ಕೊಡ್ತಾ ಇಲ್ಲ. ಮಿಡಲ್ ಆರ್ಡರ್ ನಲ್ಲಿ ಕೂಡ ಜಾಸ್ತಿ ರನ್ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಮಿಡಲ್ ನಲ್ಲಿ ವಿಕೆಟ್ ತೆಗೆದ್ರೆ ಪಂಜಾಬ್ ಈ ಒಂದು ಮ್ಯಾಚ್ ಗೆಲ್ಲುವಂತ ಸಾಧ್ಯತೆ ಇರುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಾಳೆ ಇಂಪಾರ್ಟೆಂಟ್ ಆಗಿರುವಂತ ಮ್ಯಾಚ್. ಈ ಒಂದು ಮ್ಯಾಚ್ ನಾಳೆ ಯಾರು ಗೆಲ್ಸ್ ಅಂತ ಕಮೆಂಟ್ ಹೋಗ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ಬಾಯ್.